ಜೊತೆಗೆ ತೆಲಂಗಾಣ ಒಂದು ಕಡೆಗೆ ಆದ್ರೆ ಆಂಧ್ರ ಮತ್ತೊಂದು ಕಡೆಗೆ ತಮಿಳುನಾಡು ಯಾವ ರೀತಿ ಇದೆ? ಯಾಕೆಂದ್ರೆ ಬಹುಶಃ ತಮಿಳುನಾಡು ಇತ್ತೀಚಿನ ದಿನಗಳಲ್ಲಿ ಪ್ರಮುಖವಾಗಿ ಬಿಜೆಪಿ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇದೆ. ಶತಾಯಗತಾಯ ಅಲ್ಲಿ ಖಾತೆ ತೆರೆಯೋದಕ್ಕೆ, ಜೊತೆಗೆ ಉತ್ತಮವಾದಂಥ ಸ್ಥಾನಗಳನ್ನು ಗೆಲ್ಲೋದಕ್ಕೆ ಈಗಾಗಲೇ ಪ್ರಯತ್ನವನ್ನ ಮಾಡ್ತಾರೆ. ಹಾಗಾದ್ರೆ ತಮಿಳುನಾಡಲ್ಲಿ ಏನು ಅಂಕಿಅಂಶ ಇದೆ? ಟಿವಿ9 ಪೋಸ್ಟಾಟ್ ಮತ್ತು ಪೀಪಲ್ಸ್ ಇನ್ಸೈಡ್ ಸರ್ವೆ ಪ್ರಕಾರ ಈಗ ಮಾಹಿತಿ ಬರ್ತಾ ಇದೆ. ತಮಿಳುನಾಡಲ್ಲಿ ಈಗ ಯಾವ ರೀತಿ ಬೆಳವಣಿಗೆ ಆಗ್ತಾ ಇದೆ? ಅಣ್ಣಾಮಲೈ ನೇತೃತ್ವದಲ್ಲಿ ಸುಮಾರು 200ಕ್ಕೂ ಹೆಚ್ಚು ಲೋಕಸಭೆ, ಇನ್ಫ್ಯಾಕ್ಟ್ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿದ್ರು. ಎಲ್ಲ 40ಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಪಾದಯಾತ್ರೆ ಮಾಡಿದ್ರು. ಈಗ ಬರ್ತಾ ಇರುವಂಥ ಅಂಕಿಅಂಶ ಪ್ರಕಾರ DMK 21, ಕಾಂಗ್ರೆಸ್ 8, ಬಿಜೆಪಿಗೆ 2 ಬರುತ್ತೆ. ಅಂದರೆ ಇಷ್ಟೆಲ್ಲ ದೊಡ್ಡ ಪಾದಯಾತ್ರೆ ಆದ ಬಳಿಕವೂ ಕೂಡ ಈಗ ಕೇವಲ 2 ಸ್ಥಾನವನ್ನ ಬಿಜೆಪಿ ಗೆಲ್ಲತ್ತೆ ಅಂತ ಹೇಳಲಾಗ್ತಾ ಇದ್ದಾರೆ. ಓವರ್ ಟು ಯು ಮಾಲ್ತೇಶ್. ಥ್ಯಾಂಕ್ ಯು ಪ್ರಮೋದ್. ಹೌದು, ಈ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ರಾಜ್ಯಗಳ ಪೈಕಿ ಟಾಪ್ 5ರ ಲೆಕ್ಕದಲ್ಲಿ ನಾವು ನೋಡಿದ್ರೆ 39 ಕ್ಷೇತ್ರಗಳನ್ನ ಹೊಂದಿರುವಂತಹ ನಮ್ಮ ಪಕ್ಕದ ತಮಿಳುನಾಡು ಕೂಡ ಒಂದು. ಆದ್ರೆ ನಾವು ನೋಡಬಹುದು 2014ರಲ್ಲಿ AIADMK ಪಡೆದಂತ ಕ್ಷೇತ್ರಗಳು 2019ರ ಸಂದರ್ಭದಲ್ಲಿ ಕಂಪ್ಲೀಟ್ 36 ಕ್ಷೇತ್ರಗಳನ್ನ AIADMK ಕಳ್ಕೊಳ್ತಾ ಬಂತು. DMK ಪ್ರಾಬಲ್ಯವನ್ನ ಸಾಧಿಸು. DMK 22 ಸ್ಥಾನಗಳನ್ನ 2019ರಲ್ಲಿ ಗೆದ್ದಿತ್ತು. ಈ ಬಾರಿ ಒಂದು ಕ್ಷೇತ್ರದಲ್ಲಿ ಅವರಿಗೆ ಕೈ ಕೊಡಬಹುದು, 21 ಕ್ಷೇತ್ರ ಅವ್ರು ಗೆಲ್ಬಹುದು ಅಂತೇಳಿ. ಕಾಂಗ್ರೆಸ್ ಕೂಡ ಮೈತ್ರಿ ಪಕ್ಷ DMK ಸಂಬಂಧಪಟ್ಟಂಗೆ ಕಳೆದ ಬಾರಿ 8 ಸ್ಥಾನಗಳನ್ನ ಗೆದ್ದಿತ್ತು. ಈ ಬಾರಿಯೂ ಕೂಡ 8 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನು ಇಟ್ಕೊಳ್ಳಲಾಗಿದೆ. ಬಿಜೆಪಿಯ ಸಾಧನೆ 2014ರಲ್ಲಿ ತಮಿಳುನಾಡಿನಲ್ಲಿ ಖಾತೆ ತೆರೆಯುವಂತ ನಿಟ್ಟಿನಲ್ಲಿ ಬಿಜೆಪಿ ಯಶಸ್ವಿಯಾಗಿತ್ತು. ಕನ್ಯಾಕುಮಾರಿಯಲ್ಲಿ 1 ಸ್ಥಾನ ಗೆದ್ದಿತ್ತು. ಆದ್ರೆ 2019ರಲ್ಲಿ 1 ಸ್ಥಾನ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಆಗಿರಲಿಲ್ಲ. ದೇಶದಾದ್ಯಂತ ಉತ್ತಮ ಪರ್ಫಾರ್ಮೆನ್ಸ್ ಕೊಟ್ರೆ ತಮಿಳುನಾಡಲ್ಲಿ 1 ಸ್ಥಾನವನ್ನು ಕೂಡ ಬಿಜೆಪಿ ಗೆದ್ದಿರಲಿಲ್ಲ. ಬಟ್ ಈ ಬಾರಿ ಬಹಳ ಪ್ರಯತ್ನಗಳನ್ನ ತಳ್ಳಿ 2 ಸ್ಥಾನಗಳನ್ನ ಗೆಲ್ಬಹುದು ಅನ್ನುವಂತ ಒಂದು ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಎಕ್ಸಿಟ್ ಪೋಲ್ ಅನ್ನ ನೋಡಿದಂತ ಸಂದರ್ಭದಲ್ಲಿ ಅದು ಅಣ್ಣಾಮಲೈ ಅವರಿಗೆ ಈ ಬಾರಿ ಗೆಲ್ಲೋಕೆ ಅವಕಾಶ ಇದೆಯೋ ಅನ್ನುವಂಥದ್ದು ಕೂಡ ಪ್ರಶ್ನೆ ಇದೆ. ನೋಡೋಣ, ಗೆದ್ರೆ ಬೇರೆ ಬೇರೆ ರೀತಿಯಾಗಿ ಅಣ್ಣಾಮಲೈ ಅವರನ್ನ ಮುಂದೆ ತರುವಂತ ಪ್ರಯತ್ನ ಬಿಜೆಪಿ ಪಕ್ಷದಿಂದ ಆಗ್ಬೋದು. ಈ ತರದ ಬಹಳಷ್ಟು ಲೆಕ್ಕಾಚಾರಗಳಿದೆ. ಇದು ಅವ್ರ ಭವಿಷ್ಯದ ಪ್ರಶ್ನೆ ಕೂಡ, ಅಣ್ಣಾಮಲೈ ಅವರ ರಾಜಕೀಯ ಭವಿಷ್ಯ ಗೊತ್ತಿಲ್ಲ. 2 ಕ್ಷೇತ್ರಗಳನ್ನ ಗೆಲ್ಬಹುದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಳ್ಳಲಾಗಿದೆ. ಇನ್ನು AIADMK ಕೂಡ ಸೇರಿದ ಹಾಗೆ ಬಹಳಷ್ಟು ಇತರ ಪಾರ್ಟಿಗಳು ತಮಿಳುನಾಡಿನಲ್ಲಿ ಈ ಬಾರಿ ಲೋಕಸಭಾ ಚುನಾವಣೆಗೆ ಕಂಟೆಸ್ಟ್ ಮಾಡಿವೆ. ಅದರ್ಸ್ ಇಲ್ಲಿ ದೊಡ್ಡ ನಂಬರ್ಸೇ ಕಾಣಿಸ್ತಾ ಇದೆ. 6 ಕ್ಷೇತ್ರಗಳಲ್ಲಿ ಅವ್ರು ಗೆಲ್ಬಹುದು ಅನ್ನುವಂಥದ್ದಿದೆ. ಬಿಜೆಪಿ ಈ ಬಾರಿ ಮತ್ತೆ ಖಾತೆ ತೆರೆಯುವಂತ ನಿಟ್ಟಿನಲ್ಲಿ ಯಶಸ್ವಿ ಆಗ್ಬಹುದು. ಹಾಗೆ DMK ನೇತೃತ್ವದ ಮೈತ್ರಿ ಪಕ್ಷ ಅಂತಾರೆ ಕಾಂಗ್ರೆಸ್ DMK, ಇವರಿಬ್ಬರದ್ದು ಯಥಾ ಪ್ರಕಾರವಾದಂತಹ ಪ್ರಭುತ್ವ ಈ ಬಾರಿಯೂ ಬಿಜೆಪಿ ಈ ಬಾರಿಯೂ 2 ಪಕ್ಷಗಳು ತಮಿಳುನಾಡಿನಲ್ಲಿ ಹೊಂದಬಹುದು ಅಂತ ಕಾಣಿಸುತ್ತೆ ಅಂತಾನೆ ಇಂಡಿಯಾ ಒಕ್ಕೂಟ. ಓವರ್ ಟು ಯು ರಂಗನಾಥ್. ಓಕೆ, ಥ್ಯಾಂಕ್ ಯು ವೆರಿ ಮಚ್.